ಮಿತ್ರರಿಗೆ ಎಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಇವತ್ತು ನಾಳಿನ ದಿವಸ ಶ್ರೀ ಶಿವಕುಮಾರ್ ಶೇಖರಯ್ಯ ಕೆಂಬಾವಿ ಹಿರೇಮಠ್ ಅಂತಾರೆ. ಅವರು ಇಲ್ಲಿ ಇಳಕಲ್ ನಗರದವರೇ ಅಲ್ಲ, ಅವರು ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ಅನಂತಸಾಗರ ಗ್ರಾಮದವರು. ಅವರು ಇಲ್ಲಿ ನಮ್ಮ ಸ್ಥಳೀಯ ಇಳಕಲ್ ನಗರದವರನ್ನ ಮತ್ತು ಇಳಕಲ್ ತಾಲೂಕಿನ ಪತ್ರಕರ್ತರ ಹಕ್ಕುಗಳನ್ನು ಚ್ಯುತಿ ಮಾಡಿ ಹಾಗೂ ಇಲ್ಲಿ ಅರ್ಹರಿದ್ದಂಥ ಎಲ್ಲ ಪತ್ರಿಕಾ ಮಾಧ್ಯಮದವರನ್ನ ಕಡೆಗಣಿಸಿ ಅವರ ಒಂದು ಪ್ರಭಾವ ಮತ್ತು ಪ್ರಚೋದನೆಯನ್ನು ಆಮಿಷಕ್ಕೆ ಒಳಪಡಿಸಿ ಬಹುತೇಕ ನಮ್ಮ ತಾಲೂಕಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಆ ಪ್ರಶಸ್ತಿಯನ್ನು ಅದು ತಾಲೂಕು ಆಡಳಿತ ತಕ್ಷಣ ಹಿಂಪಡೆದು ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲಿಸಬೇಕು. ಗುಂಡಾ ಕಾಯ್ದೆ ಅಡಿ ಅವರು ನಮ್ಮ ಜಿಲ್ಲೆಯಿಂದ ಗಡಿಪಾರು ಮಾಡಬೇಕು. ಯಾಕಂತಂದರೆ ಭಾರತೀಯ ಸುರಕ್ಷಾ ಕಾಯ್ದೆ ಅನ್ವಯ ಅವರನ್ನು ಮೇಲೆ ಕ್ರಮ ಜರುಗಿಸಬೇಕು. ಇದಕ್ಕೆ ಸಂಬಂಧಿಸಿದಂಥ ಅವರು ಇಳಕಲ್ ನಗರದವರೇ ಆಗಿದ್ದಲ್ಲಿ ಅನಂತಸಾಗರ ಇತ್ತೀಚೆಗೆ ನಡೆದ ಮೊನ್ನೆ ನವೆಂಬರ್ ತಿಂಗಳಲ್ಲಿ ನಡೆದಂಥ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಅನಂತಸಾಗರ ತಾಲೂಕಾ ಕುಷ್ಟಗಿ ಜಿಲ್ಲೆ ಕೊಪ್ಪಳ ಇದರಲ್ಲಿ ಅಲ್ಲಿ ಈ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿರುತ್ತಾರೆ. ಒಂದು ವೇಳೆ ನಮ್ಮ ಇಳಕಲ್ ನಗರದವರೇ ಇದ್ದಲ್ಲಿ ನಮ್ಮ ಇಳಕಲ್ ನಗರ ಏನಾದರೂ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಅನಂತಸಾಗರ ವ್ಯಾಪ್ತಿಗೆ ಒಳಪಡುತ್ತದೆ ಅಥವಾ ಅಲ್ಲಿ ವ್ಯಾಪ್ತಿಗೆ ಒಳಪಟ್ಟಿರ್ತಂದ್ರೆ ನಾವು ಸಂತೋಷದಿಂದ ಸ್ವಾಗತವನ್ನು ಮಾಡ್ತೀವಿ. ಯಾಕಪ್ಪ ಅಂತಂದ್ರೆ ನಮ್ಮ ಇಳಕಲ್ ತಾಲೂಕು ಜನರಿಗೆ ಹಾಗೂ ಇಳಕಲ್ ನಗರದವರಿಗೆ ಎಲ್ಲರಿಗೂ 371 ಮೀಸಲಾತಿ ಸೌಲಭ್ಯವನ್ನು ನಮ್ಮ ಎಲ್ಲ ಇಳಕಲ್ ತಾಲೂಕಿನ ಜನತೆಗೆ ದೊರಕಲಿ. ನಮ್ಮ ನಗರವನ್ನು ಒಳಗೊಂಡಂತೆ 371 ಸೌಲಭ್ಯವನ್ನು ನಮಗೂ ಕೂಡ ಕೊಡಲಿ. ಯಾಕಂದ್ರೆ ಇವರು ಅನಂತಸಾಗರದವ್ರಿಗೆ ಕೊಟ್ಟರಪ್ಪ ಅಂತಂದ್ರೆ ಇಲ್ಲಿ ತಾಲೂಕು ಆಡಳಿತ ಯಾವ ರೀತಿ ಮೋಸ ಮಾಡಿದ್ದಾನೆ ಅಥವಾ ತಪ್ಪು ಮಾಹಿತಿ ನೀಡಿದ್ದಾರು ಅನ್ನೋದನ್ನು ಪರಿಗಣಿಸಿ ನಾಳೆ ಇದರ ವಿರುದ್ಧ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಈ ಪ್ರತಿಭಟನೆ ಮೂಲಕ ನಾವು ಮಾನ್ಯ ತಹಸೀಲ್ದಾರ್ ಅವರಿಗೆ ಮನವಿಯನ್ನು ಕೊಡ್ತೀವಿ. ತದನಂತರ ಮನವಿ ಕೊಟ್ಟ ನಂತರ ಅಲ್ಲಿಂದ ಸಭೆಯನ್ನು ವಿಸರ್ಜನೆ ಆಗುತ್ತದೆ. ಈ ಪ್ರತಿಭಟನೆ ಹೊರಡುವ ಸ್ಥಳ ಬಸವೇಶ್ವರ ಸರ್ಕಲ್ ದಿಂದ ಪ್ರಾರಂಭವಾಗಿ ಈ ಬಸ್ ನಿಲ್ದಾಣ, ಗಟ್ಟಿ ಸರ್ಕಲ್, ಕೇಂದ್ರ ಶಾಲೆ, ವಾಲ್ಮೀಕಿ ಸರ್ಕಲ್ ಮುಖಾಂತರ ತಹಸೀಲ್ದಾರ್ ಕಾರ್ಯಾಲಯಕ್ಕೆ ಹೋಗುತ್ತೆ. ಇಲ್ಲಿಗೆ ಈ ಮುಖಾಂತರ ಹೋಗಿ ತಹಸೀಲ್ದಾರರಿಗೆ ಮನವಿಯನ್ನು ಕೊಟ್ಟು ಅವರನ್ನು ಗುಂಡಾ ಕಾಯ್ದೆ ಅಡಿ ಅವ್ರನ್ನ ಗಡಿಪಾರು ಮಾಡಿ ಅವ್ರು ನಮ್ಮ ಜಿಲ್ಲೆಯಿಂದ ಇಲ್ಲಿ ನಮ್ಮ ಅತ್ಯಂತ ಪ್ರಜ್ಞಾವಂತ ಜಾಗೃತಿ ಮಾಡಬೇಕಾದಂಥ ಪತ್ರಕರ್ತರೆ ನಮಗೆ ಮೋಸವನ್ನು ಮಾಡಿದ್ರೆ ಇನ್ನು ಸಮಾಜ ಇನ್ನು ಅತ್ಯಂತ ನಂಬಿಕೆ ಇರ್ತಂಥ ಯಾವುದಾದ್ರೂ ಸೇವೆ ಇತ್ತಂದರೆ ಅದು ಪತ್ರಿಕಾ ಸೇವೆ ಮತ್ತು ಮಾಧ್ಯಮ ಸೇವೆ. ಆ ಸೇವೆ ಅವರನ್ನೇ ಮೋಸಗೊಳಿಸ್ತಾರೆ ಅಂತಂದರೆ ಇವರು ಎಷ್ಟೊಂದು ನಿಶ್ಚಿಮ ಮತ್ತು ನಿಷ್ಣಾತ ಇದ್ದಾರೆ ಅನ್ನೋದು ಇದ್ರ ಮೂಲಕ ತಿಳಿಯುತ್ತದೆ. ಅದಕ್ಕೆ ನಾವು ನಾಳೆ ಮಾನ್ಯ ತಹಸೀಲ್ದಾರ್ ಸಾಹೇಬರು ನಮಗೆ ಅನುಮತಿಯನ್ನು ನೀಡಿರುತ್ತಾರೆ. ಅದನ್ನು ಮಾನ್ಯ PSI ಸಾಹೇಬರಿಗೂ ಕೂಡ ಕಳಿಸಿರುತ್ತಾರೆ. ರಕ್ಷಣೆಯನ್ನು ಕೊಡಿಸ್ತೀವಿ ಅಂತಂದು ಹೇಳಿದ್ದಾರೆ. ಅದನ್ನು ನಾವು ತಹಸೀಲ್ದಾರ್ ಸಾಹೇಬರಿಗೆ ಮನವಿಯನ್ನು ಕೊಟ್ಟು ಈ ಮೂಲಕ ನಾವು ಮುಕ್ತಗೊಳಿಸ್ತೀವಿ. ಇವರು ಶ್ರೀ ಶಿವಕುಮಾರ್ ಶೇಖರಯ್ಯ ಕೆಂಬಾವಿ ಹಿರೇಮಠ್ ಇವರಿಂದಾಗಿ ನಮ್ಮ ಇಳಕಲ್ ನಗರದಲ್ಲಿ ಇರತಕ್ಕಂಥ ಮತ್ತು ಇಳಕಲ್ ತಾಲೂಕಿನಲ್ಲಿ ಇದ್ದಂಥ ಪತ್ರಕರ್ತ ಎಲ್ಲ ಸ್ನೇಹಿತರಿಗೂ ಕೂಡ ಒಂದು ಕಳಕವನ್ನು ಉಂಟು ಮಾಡಿದ್ದಾರೆ. ಯಾಕಂದರೆ ಇಲ್ಲಿ ನಮ್ಮ ಎಲ್ಲ ಪತ್ರಕರ್ತ ಮಿತ್ರರು ಸಮಾಜದಲ್ಲಿ ನಿಷ್ಕಳಂಕವಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಕಾರಣ ಯಾವುದೇ ರೀತಿ ವರದಿಯನ್ನು ಪರಾಮರ್ಶಿಸಿ ವರದಿಯನ್ನು ಮಾಡ್ತಾ ಅವರ ಸೇವೆಯಲ್ಲಿ ಮಾಡ್ತಾ ಇರೋದು ಶ್ಲಾಘನೀಯವಾಗಿದೆ. ಆದರೆ ಇದಕ್ಕೆ ಕಪ್ಪು ಚುಕ್ಕೆಯಂತೆ ಇವರು ನಮಗೆ ಇಲ್ಲಿ ಪತ್ರಕರ್ತರಿಗೆ ಕಪ್ಪು ಮಸಿ ಬಳಿಯುವ ಒಂದು ಪ್ರಯತ್ನ ಕೂಡ ಇದಾಗಿದೆ ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ. ಇದು ಅತ್ಯಂತ
ಹೀನಾಯ ಮತ್ತು ಖಂಡನೀಯ ಹಾಗೂ ವಿಷಾದನೀಯ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲಿ ಅನಂತಸಾಗರದಲ್ಲಿದ್ದಂಥ ಇವರು ಚುನಾವಣೆಯ ಭಾರತ ಚುನಾವಣಾ ಆಯೋಗದ ಗುರುತಿನ ಚೀಟಿ ಹಾಗೂ ಅವರು ಸಂಸದೀಯ ಕೊಪ್ಪಳ ಜಿಲ್ಲೆ ಸಂಸದೀಯ ಚುನಾವಣೆಯಲ್ಲಿ ಸಂಬಂಧಪಟ್ಟಂಥ ವೋಟರ್ ಇನ್ಫಾರ್ಮೇಶನ್ ಇದು. ಹಾಗೂ ಅವರು ಇತ್ತೀಚೆಗೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಅನಂತಸಾಗರ ಮಾದರಿ ಮತಪತ್ರವನ್ನು ಮಾಡಿ ಚುನಾವಣೆಗೆ ಸ್ಪರ್ಧಿಸಿದಂಥ ಶ್ರೀ ಶಿವಕುಮಾರ್ ಶೇಖರಯ್ಯ ಕೆಂಬಾವಿ ಮಠ್ ಇದು ಅವರ ಒಂದು ಇದು ಮತಪತ್ರ. ಅಲ್ಲಿ ಅಣು ಪ್ರಿಂಟರ್ಸ್ ಮಾಲೀಕರ ಪ್ರಾಚೀನ ಇದು ಗುರುತಿನ ಚೀಟಿ. ಇಲ್ಲಿ ಅವರು ನಾ ಇರ್ತದವರ ಅಂತ ಸುಳ್ಳು ಘೋಷಣೆಯನ್ನು ಘೋಷಿಸಿದಂಥ ಪತ್ರ ಇದು. ನಮ್ಮ ಇತರ ತರಪಿನಿಂದ ರಾಜ್ಯೋತ್ಸವ ಪಟ್ಟಿಯನ್ನು ಕೊಡುವಂಥ 1ನೇ ನಂಬರ್ ದೃಶ್ಯ ಮಾಧ್ಯಮ ಅಂತ ವರದಿಗಾರರಾಗಿ ಕಳಿಸಿರುವುದು ಅನ್ನುತ್ತಾರೆ. ನಾವು ಮೊನ್ನೆ ಸ್ಟ್ರೈಕ್ ಅನುಮತಿಗೆ ಈಗಾಗಲೇ ನಾವು CPI ಸಾಹೇಬರಿಗೆ ಇದು ನಗರಸಭೆ ಆಯುಕ್ತರಿಗೂ ತಹಸೀಲ್ದಾರ್ ಸಾಹೇಬರಿಗೂ ಕಳಿಸಿರುವಂಥ ಪತ್ರಗಳು, ಸ್ವೀಕೃತಿ ಪತ್ರಗಳು.